ನಾಳೆ ಮಂಗಳವಾರ ದಿವಸ 10ನೇ ತಾರೀಕಿನಂದು ಧಾರವಾಡ DC ಆಫೀಸಿಗೆ ಮಾದಾಯಿ ವಿರೋಧಿ ಹೋರಾಟಗಾರರ ಒಂದು ವಿರೋಧ ವ್ಯಕ್ತಪಡಿಸಿದ ಅವರ ಅಪೋಸಿಟ್ ಒಂದು ಪ್ರತಿಭಟನೆ ಕಾರ್ಯಕ್ರಮ ಇರುತ್ತದೆ. ಅದೇ ಕಾರ್ಯಕ್ರಮದಲ್ಲಿ ನಮಗೆ ಎರಡು ಸರ್ಕಾರದಿಂದ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ತುಂಬಿದಂಥ ರೈತರಿಗೆ ಯಾವತ್ತು ಎರಡೂ ಸರ್ಕಾರದಿಂದ ಹಗಲಿದರುಡಿ ಮಾಡುತ್ತಾ ಇರುತ್ತಾರೆ. ಆದ ಕಾರಣ ಈ ಸಲ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಥರ ಬೆಳೆ ವಿಮಾ ಬಂದಿರುವುದಿಲ್ಲ. ಆದ ಕಾರಣ ಅಲ್ಲೇ ಪಕ್ಕದ ಗದಗ ಜಿಲ್ಲೆಯಲ್ಲಿ ಬಂದಿರುತ್ತದೆ. ಅದು ಕೂಡ ಒಂದು ರೈತರಿಗೆ 50-50 ಯೋಜನೆಯಲ್ಲಿ ಒಂದು ಏನೋ ಕಂಪ್ನಿಗಳು ಒಂದು ರೈತರಿಗೆ ದೊಡ್ಡ ಪ್ರಮಾಣದೊಳಗೆ ಪ್ರಾಮಾಣಿಕವಾಗಿ ತುಂಬಿದಂಥ ರೈತರಿಗೆ ಅನ್ಯಾಯ ಮಾಡುತ್ತಾರೆ. ಪ್ರಾಮಾಣಿಕ ಯಾರು ರೈತರು ತುಂಬಿದಲ್ಲ ಅವರಿಗೆ 50-50 ಅವ್ರ ಅರ್ಧ ಹಂಚಿಕೊಳ್ಳುವಂಥ ದೊಡ್ಡ ವ್ಯವಸ್ಥಿತವಾಗೈತಿ. ಹಲವಾರು ಬಾರಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ನಮ್ಮ CM ಅವರಿಗೆ ಹಾಗೂ ಕೇಂದ್ರ ಮಂತ್ರಿ ಜೋಶಿ ಅವರಿಗೆ ಸಾಕಷ್ಟು ಬಾರಿ ಇದರ ಲೋಪದೋಷಗಳನ್ನು ಸರಿಪಡಿಸಿ ಅಂತೇಳಿ ಸಾಕಷ್ಟು ಸಾರಿ ಮನವಿ ಮಾಡಿಕೊಂಡರೂ ಕೂಡ ಮತ್ತು ಅವರು ಯಾವುದೇ ಥರ ನಮ್ಮ ಮನವಿಗೆ ಕಿವಿಗೊಡದೆ ತಮ್ಮದೇ ಆದ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಮುಂದುವರಿಸುತ್ತಾರೆ. ಆದ ಕಾರಣ ಈ ಸರ ಅಂತಿ ನಮ್ಮ ಈ ಸಾಕಷ್ಟು ಗೋವಿನ ಜೋಳ ಹಾಗೂ ಉಳ್ಳಿ ಎಷ್ಟೋ ಸರ ಕೊಳತು ಹೋದರೂ ಕೂಡ ಮೆಣಸಿನಕಾಯಿ ಸರಿಯಾಗಿ ಬಂದಿರುವುದಿಲ್ಲ. ಕೆಲವೊಂದಿಷ್ಟು ಕೂಡ ಯಾವುದೇ ದೊಡ್ಡ ಪ್ರಮಾಣದ ಪ್ರತಿಯೊಬ್ಬ ರೈತರು ಬೆಳೆ ವಿಮಾ ತುಂಬುವ ಮುಂದೆ ಸಾಕಷ್ಟು ಒಂದು ಅವಧಿ ಇಡ್ತಾರೆ. ವಿಮಾ ತುಂಬಿಕೊಳ್ಳೋ ಮುಂದೆ ಅವಧಿ ಇಡ್ತಾರೆ, ಹೊಳ್ಳೆ ಅವರು ಕೊಡೋ ಮುಂದೆ ಯಾವುದು ಅವಧಿ ಇಲ್ಲ. ಈಗಾಗಲೇ ನಮ್ಮ ನವಲೂರು ತಾಲೂಕಿಗೆ ಬರೀ 10%, 5%, ಗೋವಿನ ಜೋಳಕ್ಕೆ 11%, ಹತ್ತಿಗೆ 13%, ಮೆಣಸಿನಕಾಯಿಗೆ 21%. ಭಾಳ ಅಂದ್ರೆ ಒಬ್ಬ ರೈತರಿಗೆ 2,000 ರೂಪಾಯಿ ಇನ್ನೂ ಖಾತೆಗೆ ಜಮಾ ಆಗಿಲ್ಲ. ಅದು ಕೂಡ ಕಂಪನಿಯವರು ಒತ್ತಾಯಪೂರ್ವಕವಾಗಿ ಆಫೀಸರ್ ಅವ್ರಿಗೆಲ್ಲರೂ ವಿನಂತಿ ಮಾಡಿಕೊಂಡಾರ. ಕೈಕಾಲು ಬಿದ್ದು 2,000 ರೂಪಾಯಿ ಒಂದು ಖಾತೆಗೆ ಕೊಡಿಸುವಂಥ ವ್ಯವಸ್ಥೆ ಮಾಡಕ್ಕೆ ಕುಂತಾರೆ. ಇದು ನಮ್ಮ ಹಣ ತುಂಬಿದ್ದು ಕೇಂದ್ರ ಸರ್ಕಾರ ಕೊಡ್ತೈತಿ, ಕೇಂದ್ರ ಸರ್ಕಾರ 50% ಕೊಡ್ತೈತಿ, ರಾಜ್ಯ ಸರ್ಕಾರ 25% ಕೊಡ್ತೈತಿ, ರೈತರು 25% ರೈತರು ಕಟ್ತಾರೆ. ಇಂಥದ್ದು ಅದನ್ನು ಸರ್ಕಾರದಿಂದ ಬಂದಂಥದ್ದು ರೈತರು ತುಂಬಿದಂಥ ಕೂಡ ಒಬ್ಬ ದೊಡ್ಡ ಈ ಬೆಳೆ ವಿಮಾ ಒಂದು ಮಾಫಿಯಾ ಒಳಗೆ ಏನು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಏನು ಕೂಡ್ಯಾರ ಅವ್ರು ಇದನ್ನು ಮಾಡ್ಯಾರ, ಅವ್ರ ಪಾಲಾಗಕ್ಕೆ ಕುಂತತಿ. ನೀವು ಇದೇ ರೀತಿ ರೈತರು ನೀವು ಎಲ್ಲಾರ ನೀವು ತುಂಬೋದು ಬಂತು ಬರಲಿಲ್ಲ ಅಂತೇಳಿ ಮನ್ಯಾಗ ಕುಂತ್ರೆ ಯಾರು ನಮಗೆ ಕೊಡೋರಿಲ್ಲ. ನಾವು ಅವ್ರನ್ನ ಮುಂಗೈ ಹಿಡುವಂಥ ತಾಕತ್ತು ನಮಗೆ ಬೇಕು. ನಾವೆಲ್ಲರೂ ಕೂಡಿ ಈಗ ಇವ್ರ ನಡದಲ್ಲಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಒಂದು ದೊಡ್ಡ 4 ಜಿಲ್ಲೆ 9 ತಾಲೂಕಿನ ರೈತರು ಅವತ್ತು 10ನೇ ತಾರೀಕಿಗೆ ಕೂಡ್ತಾರೆ. ಅವತ್ತು ನೀವು ಇಚ್ಛಿದ್ದ ಎಲ್ಲರೂ ಬೆಳೆ ವಿಮಾ ತುಂಬಿದಂಥ ರೈತರು ನಿಮಗೆ ಏನಾರ ಬೆಳೆ ವಿಮಾದ ಬಗ್ಗೆ ತಗೋಬೇಕು ಮಾಡಬೇಕು ಅಂತಂದು ವಿಷಯ ಇದ್ರೆ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ರಿ. ನಿಮ್ಮ ಒಕ್ಕಡತನ ಇದರಾಗ ತೋರಿಸ್ರಿ. ನಿಮ್ಮ ಒಂದು ನೀವು ಒಂದು ನಮ್ಮ ವಿಚಾರ ಬಂದ ರೈತರು ಅನ್ನೋದು ಒಕ್ಕಡ ತೋರಿಸಿದ್ರೆ ನಾವು ಏನಾರಾಗಲಿ ಸರ್ಕಾರದಿಂದ ಪಡ್ಕೋಬೋದು, ಒಂದು ಕಂಪ್ನಿಲಿದ್ದ ಪಡ್ಕೋಬೋದು. ನೀವು ಹಂಗೆ ಕಟ್ಟಿ ಮ್ಯಾಗ ಕುಂತ ಅವ್ರು ಹಂಗೆ ಇವ್ರು ಹಿಂಗೆ ಅಂದ್ರೆ ನಿಮ್ಗೆ ಯಾವ ಬೆಳೆ ಮಾಡೋದು ಬರೋದಿಲ್ಲ, ಯಾವುದೇ ರೀತಿ ನಮಗೆ ಸರ್ಕಾರ ಸೌಲಭ್ಯಗಳು ಸಿಗೋದಿಲ್ಲ. ಒಂದು ರೈತರ ಹೆಸರಿನ ಮ್ಯಾಗ ಎಲ್ಲ ಸರ್ಕಾರಗಳು ಕೂಡ ಹಗಲಿದ್ದರುಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಇವತ್ತು ದಲಿತ ಸಂಘಟನೆ ಇರಬಹುದು, ಒಂದು ಕಾರ್ಮಿಕರ ಸಂಘಟನೆ ಇರಬಹುದು, ಒಂದಿತ ಹಲವಾರು ರೈತ ಸಂಘಟನೆಗಳು, ಎಲ್ಲ ರೈತರ ಸಂಘಟನೆ ಇವ್ರ ನಡೆದ ಎಲ್ಲ ಸಂಘಟನೆಗಳೊಂದು ಎಲ್ಲರೂ ರೈತರು ಬೆಳೆದಂಥದ್ದು ಬೆಳೆಗಳಿಗೆ ಎಲ್ಲರೂ ಅವಲಂಬನೆಗಾರ. ಆ ರೈತರ ಬಗ್ಗೆ ಎಷ್ಟು ಮಂದಿ ಕಾಳಜಿ ಇರ್ತದೆ ಆ ಸಂಘಟನೆಗಳು ಕೂಡ ಈ ಪ್ರತಿಭಟನೆ ಯಲ್ಲಿ ಭಾಗವಹಿಸಿ ನಮಗೆ ರೈತರಿಗೆ ಎಲ್ಲ ರೈತ ಮುಖಂಡರಿಗೆ ರೈತರಿಗೆ ಶಕ್ತಿ ತುಂಬಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಂಗಳವಾರ ದಿವಸ 10ನೇ ತಾರೀಕಿಗೆ ಎಲ್ಲ ದಲಿತ ಸಂಘಗಳು ಹಾಗೂ ಕಾರ್ಮಿಕರ ಸಂಘಗಳು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಂಗಳವಾರ ದಿವಸ 10ನೇ ತಾರೀಕಿಗೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ಮಾದಾಯಿ ವಿಷಯವಾಗಿರಬೇಕು, ಒಂದು ಬೆಳೆ ವಿಮೆ ವಿಷಯದಲ್ಲಿ ಇರಬೇಕು. ಈ ಹೋರಾಟಕ್ಕೆ ತಾವೆಲ್ಲರೂ ಭಾಗಿಯಾಗಿ ಶಕ್ತಿ ತುಂಬಿ ರೈತರಿಗೆ ಒಂದು ಈ ಹೋರಾಟದ ಹೋರಾಟ ಮಾಡಿದ ಎಲ್ಲ ರೈತರಿಗೂ ಜಯ ಕೊಡಿಸಲಿಕ್ಕೆ ತಾವೆಲ್ಲರೂ ವಹಿಸಬೇಕಾಗಿ ವಿನಂತಿ.